ಮುಂದಿನ ಭವಿಷ್ಯದಲ್ಲಿ ಈಗ ಭಾರತ ಹೇಳ್ತಾ ಇದೆ ತಟಸ್ಥ ನೀತಿ ನಾವು ಅನುಸರಿಸ್ತಾ ಇದ್ದೀವಿ ಅಂತ. ಮುಂದೊಂದು ದಿನ ಬರುತ್ತಾ ಸರ್ ಭಾರತ ಈದರ್ ಎ ಅಥವಾ ಬಿನ ಆಯ್ಕೆ ಮಾಡ್ಕೋಬೇಕು ಅಂತ? ನಾಟ್ ನೆಸೆಸರಿ, ಅದರ ಅನಿವಾರ್ಯತೆ ಏನಿಲ್ಲ. ಯಾಕಂದರೆ ವಿ ಲುಕ್ ಆಫ್ಟರ್ ಅವರ್ ಇಂಟ್ರೆಸ್ಟ್. ನಮಗೇನು ಬೇಕು ಅದನ್ನು ನಾವು ಫ್ರಮ್ ಎನಿ ಕಾರ್ನರ್, ಎನಿ ನೇಷನ್, ವಿ ವಿಲ್ ಟೇಕ್ ಇಟ್. ದಟ್ ಈಸ್ ಅವರ್ ರಿಕ್ವೈರ್ಮೆಂಟ್. ಸೊ ಅವರೇನೋ ಹೇಳಿಕೆ ಕೊಟ್ಟರು ಭಾರತದ ವಿರುದ್ಧ, ಇವರೇನೋ ಹೇಳಿಕೆ ಕೊಟ್ಟರು, ನಾವು ಎನಿಮಿಟಿ ಕಟ್ಕೊಳಕ್ಕೆ ಹೋಗಲ್ಲ. ಇಟ್ಸ್ ಓಕೆ, ಈವನ್ ದಿಸ್ ಶಾಲ್ ಪಾಸ್ ಅಂತ ಬಿಟ್ಬಿಡ್ತೀವಿ. ಈಗ ನೋಡಿ, ಮೊನ್ನೆ ವಿದೇಶಾಂಗ ಸಚಿವರು ಪಾಕಿಸ್ತಾನ್ ಈಸ್ ಎ ದಲಾಲ್ ನೇಷನ್ ಅಂತ ಹೇಳಿದರು. ಒಂದಿಷ್ಟು ಹಾರ್ಷ್ ಅನಿಸ್ತು, ಬಟ್ ಇಟ್ ಈಸ್ ಡೂಯಿಂಗ್ ದಲಾಲಿ ಇನ್ ಎವ್ರಿಥಿಂಗ್. ಸೊ ಈ ಥರ ಒಂದು ಅಸರ್ಟಿವ್ ಸ್ಟ್ಯಾಂಡ್ ತೊಗೊಂಡಾಗ ಕೆಲವರಿಗೆ ಅದು ಹಿತ ಅನಿಸಲ್ಲ. ಒಂದಷ್ಟು ಇಷ್ಟು ಹೇಳ್ಬಾರ್ದಾಗಿತ್ತು ಅಂದರೆ, ಬಟ್ ಈಸ್ ಕರೆಕ್ಟ್. ಸೊ ಏನು ಮಾಡೋಕ್ಕಾಗಲ್ಲ. ನಾವು ಮೋದಿಯವರು ಈಸ್ ಎ ಸೋಬರಿಂಗ್ ಎಫೆಕ್ಟ್, ಈಸ್ ನಾಟ್ ಮೇಕಿಂಗ್ ಎನಿ ಸ್ಟೇಟ್ಮೆಂಟ್. ಆ್ಯಂಡ್ ಇಲ್ಲಿ ನಮ್ಮ ಒಳಗಿನ ಆಂತರಿಕ 0.5 ಏನಿದೆ ಶತ್ರುಗಳು, ಅವರೇ ಸಾಕು ಇವರನ್ನ ಜಸ್ಟ್ ಕೀಪ್ ಹಿಮ್ ಓಕೆ ಗ್ರೌಂಡೆಡ್. ಓಕೆ, ಭಾರತದ ನಿಜವಾದ ಮಿತ್ರರು ಯಾರು ಸರ್? ನಂಬರ್ 1 ಇಸ್ರೇಲ್, ವಿತೌಟ್ ಎನಿ ಡೌಟ್. ಯಾಕಂದರೆ ರಷ್ಯಾ ಆಲ್ಸೋ ಈಸ್ ಎ ವೆರಿ ಗುಡ್ ಫ್ರೆಂಡ್. ದೇ ಕೇಮ್ ಇನ್ ಕ್ರೈಸಿಸ್ ಟು ಹೆಲ್ಪ್ ಅಸ್. ಆ್ಯಂಡ್ ಇಸ್ರೇಲ್ ಯಾಕೆ ಅಂದರೆ ರಷ್ಯಾ ವಿ ಆರ್ ಟ್ರೆಡಿಷನಲಿ ಫ್ರೆಂಡ್ಸ್. ಯಾವಾಗ ನಾವು ರಷ್ಯಾದ ಮಿಲಿಟ್ರಿ ಇದರ ಮೇಲೆ ಡಿಪೆಂಡೆಂಟ್ ಆದ್ವಿ, ವಿ ಕೆಪ್ಟ್ ಗುಡ್ ರಿಲೇಷನ್ಶಿಪ್ ಬಿಟ್ವೀನ್. ಈವನ್ ಆಯಿಲ್ ವಿ ಆರ್ ಗೆಟಿಂಗ್. when India did not even recognize Israel, Israel was helping us. ಯಾಕೆ? ದೇ ನ್ಯೂ ದಟ್ ದೇ ನೀಡ್ ಅವರ್ ಹೆಲ್ಪ್ ಅಂತೇಳಿ. ಈಗ ನೋಡಿ, ದೇರ್ ಟೆಕ್ನಾಲಜಿ ಈಸ್ ವಂಡರ್ಫುಲ್. ಇಸ್ರೇಲ್ ಈಸ್ ಎ ಟೆಸ್ಟ್ ಬೆಂಚ್ ಫಾರ್ ಅಮೆರಿಕಾ. ಓಕೆ, ಅವರು ಹೊಸ ಏರೋಪ್ಲೇನ್ಗಳು ಬಂದರೆ, ಹೊಸ ಮಿಸೈಲ್ಗಳು ಬಂದರೆ, ಎನಿಥಿಂಗ್ ರಿಲೇಟೆಡ್ ಟು ಮಿಲಿಟ್ರಿ, ಅವರು ಮೊದಲು ಕಂಪ್ಯೂಟರಲ್ಲಿ ಟೆಸ್ಟ್ ಮಾಡ್ತಾರೆ, ಸಿಮ್ಯುಲೇಟರ್ಗಳು ಟೆಸ್ಟ್ ಮಾಡ್ತಾರೆ ಅಮೇರಿಕಾದವರು. ಆಮೇಲೆ ಇಸ್ರೇಲಿಗೆ ಕಳಿಸ್ಕೊಡ್ತಾರೆ ಫಾರ್ ಲೈವ್ ಡೆಮಾನ್ಸ್ಟ್ರೇಷನ್. ಹೌ ಶೂಟ್ ಇರಾನ್. ಲೈವ್ ಜೋರ್ಡನ್, ಎನಿಥಿಂಗ್ ಅವ್ರು ನಡೀತಾನೆ ಇರುತ್ತಲ್ವಾ. ಓಕೆ, ಸೊ ಹಾಗೆ ಪ್ರಯೋಗಾಲಯ ಇಸ್ರೇಲ್. ಪ್ರಯೋಗಾಲಯ, ಎಕ್ಸಾಕ್ಟ್ಲಿ, ನೀವು ಕರೆಕ್ಟ್ ವರ್ಡ್ ಯೂಸ್ ಮಾಡಿದ್ವಿ. ಇದು ಒಂದು ಅಂತಿಮ ಪ್ರಯೋಗಾಲಯ. ಓಕೆ, ಅಲ್ಲೆಲ್ಲ ಪ್ರಯೋಗ ನಡೆದಿರುತ್ತೆ, ಬಟ್ ದೇ ವಾಂಟ್ ಟು ಸಿ ದ ಆನ್ ಗ್ರೌಂಡ್ ವಾಟ್ ಇಸ್ ಎಫೆಕ್ಟ್. ಅದು ಆಯಿತು ಅಂದರೆ ಒನ್ಸ್ ಇಸ್ರೇಲ್ ಡಸ್ ಎ ಸಕ್ಸಸ್ಫುಲ್ ಮಿಷನ್, ಇಟ್ ಈಸ್ ಸೋಲ್ಡ್ ಟು ರೆಸ್ಟ್ ಆಫ್ ದ ವರ್ಲ್ಡ್. ಓಕೆ, ಯಾಕಂದರೆ ಇಸ್ರೇಲ್ ಗ್ಯಾರಂಟಿ. ಓಕೆ, ಇಸ್ರೇಲ್ ಅಮೇರಿಕಾನ ಕಂಟ್ರೋಲ್ ಮಾಡ್ತಿದ್ಯಾ, ಅಮೇರಿಕಾ ಇಸ್ರೇಲ್ನ ಕಂಟ್ರೋಲ್ ಮಾಡ್ತಿದ್ಯಾ? ಈಗ ಇಸ್ರೇಲ್ ಅಮೇರಿಕನ್ ಕಂಟ್ರೋಲ್ ಮಾಡ್ತಾ ಇದೆ. ಯಾಕಂದರೆ ನಾನು ಹೇಳಿದ್ನಲ್ಲ, ಏಮ್ ಆಫ್ ದ ವಾರ್ ಈಸ್ ಡಿಫ್ರೆಂಟ್ ಫಾರ್ ಅಮೇರಿಕಾ, ಏಮ್ ಆಫ್ ದ ವಾರ್ ಈಸ್ ಡಿಫ್ರೆಂಟ್ ಫಾರ್ ಇಸ್ರೇಲ್. ಅಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಯಾಕಂದರೆ ಜಂಟಿ ಕಾರ್ಯಾಚರಣೆ ನಡೆದಾಗ 2 ಪ್ರಮುಖ ಅಂಶಗಳು ಬರುತ್ತೆ. ಒಂದು ಜಾಯಿಂಟ್ಮೆನ್ಶಿಪ್, ಅಂದರೆ ಇಬ್ಬರು ಒಪ್ಕೋಬೇಕು, 2-3 ಎಷ್ಟು. ಇಟ್ ಈಸ್ ಎ ವೆರಿ ಫ್ಯಾಮಿಲಿಯರ್ ಟರ್ಮ್ ವಿತ್ ಎಸ್ಪೆಷಲಿ ಇನ್ ನೇವಿ ನಾವು ಹೋದಾಗ 3-4 ದೇಶಗಳ ಜೊತೆಗೆ ವಿ ವಿಲ್ ಡೂ ರಿಹರ್ಸಲ್, ಜಾಯಿಂಟ್ಮೆನ್ಶಿಪ್ ಅಂತೇಳಿ. ಇನ್ನೊಂದು ಇಂಟರ್ ಆಪರಬಿಲಿಟಿ, ಅವ್ರ ಸಿಸ್ಟಮೇ ಬೇರೆ, ಇವ್ರ ಸಿಸ್ಟಮೇ ಬೇರೆ, ಬಟ್ ಒಂದಿಷ್ಟು ಟು ಅಂಡರ್ಸ್ಟ್ಯಾಂಡ್ ಅವ್ರ ಸಿಸ್ಟಮ್ ಏನು, ನಮ್ಮ ಸಿಸ್ಟಮ್ ಏನು, ದೆನ್ ಇಂಟರ್ ಆಪರಬಿಲಿಟಿ ಮಾಡ್ಬೋದಾ, ಇಬ್ಬರು ಸೇರಿಕೊಂಡು ಈ ಒಂದು ದಾಳಿ ನಡೆಸ್ಬೋದಾ, ಅಥವಾ ಈ ಒಂದು ಕ್ಯಾಂಪೇನ್ ನಡೆಸ್ಬೋದಾ ಅಂತೇಳಿ. ದಿಸ್ ಬೋತ್ ಆರ್ ಮಿಸ್ಸಿಂಗ್ ಇನ್ ಪ್ರೆಸೆಂಟ್ ಎಪಿಕ್ ಫ್ಯೂರಿ. ಯಾಕಂದರೆ ಅಮೇರಿಕಾ ಬಂದ್ಬಿಡ್ತು ವಿತೌಟ್ ಎನಿ ಕ್ಲಿಯರ್ ಪಿಕ್ಚರ್ ಏನು ಮಾಡಬೇಕು ಅಂತೇಳಿ ಬಂದ್ಬಿಡ್ತು. ಇಸ್ರೇಲ್ ಕರೀತಾ ಇದೆ, ಹೋಗೋಣ ಅಂತ ಬಂದ್ಬಿಡ್ತು. ಇವನಿಗೆ ಈವನ್ ನೆತನ್ಯಾಹು ಈಸ್ ರೈಡಿಂಗ್ ಎ ಟೈಗರ್ ಪೊಲಿಟಿಕಲಿ. ಅವನು ಯುದ್ಧ ಮುಗಿದ ಮೇಲೆ ಕೆಳಗಿಳಿದ ಅಂದರೆ ಯು ವಿಲ್ ಬಿ ಇನ್ ಜೈಲ್. ಅಷ್ಟೊಂದು ಇದು ಇದೆ ಅವನ ಮೇಲೆ. ಸೊ ಇಟ್ ಹೆಲ್ಪ್ಸ್ ಹಿಮ್ ಟು ಕಂಟಿನ್ಯೂ.
ಓಕೆ. as long as possible. But such thinking will not be good for the country. ಬಟ್ ಅದೇ ಈ ರೆಜಿಮ್ ಚೇಂಜ್ ಎಲ್ಲಾಗುತ್ತೆ, ಇರಾನಲ್ಲಾಗುತ್ತೋ, ಇಸ್ರೇಲ್ನಲ್ಲಾಗುತ್ತೋ, ಅಮೇರಿಕಾದಲ್ಲಾಗುತ್ತೋ. ಹೂ ವಿಲ್ ಡೂ ದ ಫಸ್ಟ್ ರೆಜಿಮ್ ಚೇಂಜ್ ಅಂತ. ಎಸ್, ಮೊದಲಿಗೆ ಇರಾನ್ ಅಂತ ಆಗಿತ್ತು, ಇವಾಗ ಎಲ್ಲಿ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಟೆನ್ಷನ್ ಇದೆ. ಸರ್, ಯುದ್ಧ ಆರಂಭ ಆದಾಗ 4 ವಾರ ಯುದ್ಧ ನಡೆಯುತ್ತೆ ಅಂತ ಟ್ರಂಪ್ ಹೇಳಿದ್ರು. ಬಟ್ ಪರಿಸ್ಥಿತಿ ಏನು ಹಂಗೆ ಅನ್ನಿಸ್ತಾ ಇಲ್ಲ. ಹೌ ಲಾಂಗ್ ಇಟ್ಸ್ ಗೋನ್ ಬಿ? ಆಮೇಲೆ ಇದರಿಂದ ಬೆನಿಫಿಟ್ ಆಗೋದು ಯಾರಿಗೆ ಸರ್? ಲಾಸ್ ಆಗೋದು ಯಾರಿಗೆ? ಬಹುತೇಕ ದೇಶಗಳಲ್ಲಿ, ಪ್ರಪಂಚದ ದೇಶಗಳಲ್ಲಿ ಲಾಸ್ ಖಂಡಿತ. ಯಾಕಂದರೆ ಈಗ ಮೇನ್ ಸೋರ್ಸ್ ಏನಿದೆ ಫಾರ್ ಎನರ್ಜಿ ಸೋರ್ಸ್, ಇಟ್ ಈಸ್ ಅಫೆಕ್ಟಿಂಗ್ ಎವ್ರಿಬಡಿ. ಓಕೆ, ಭಾರತಕ್ಕಂತೂ ನಾವು ನೋಡಿ, ನಾವು ವಿ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿವೇರ್. ವಿ ವಿಲ್ ನಾಟ್ ಬಿ ಇನ್ವಾಲ್ವಿಂಗ್ ಅವರ್ ಸೆಲ್ಸ್ ಇನ್ ಎನಿವೇರ್, ಬಟ್ ವಿ ಆರ್ feeling the heat. But thankfully we have some good political leadership and good ministers who think sanely. ಹೌದು, ಆಗುತ್ತೆ, ಇದನ್ನು ನಾವು ವಿ ಹ್ಯಾವ್ ಟು ಬೇರ್ ಇಟ್, ಒಂದಿಷ್ಟು ತಡ್ಕೊಳ್ಳೋಣ, ಇದು ಇಟ್ ಇಸ್ ನಾಟ್ ಗೋನ್ ಟು ಬಿ ಫಾರ್ ಎವರ್ ಅಂತೇಳಿ. ಕೆಲವು ದಿನಗಳ ಹಿಂದೆ ನಾನು ಯಾವುದೋ ನಿಮ್ಮ ಇದರಲ್ಲೇ ಹೇಳಿದ್ದೆ, ಇದರಲ್ಲಿ 3 ಸಾಧ್ಯತೆ ಇದೆ. ಒಂದು, 2 ತಿಂಗಳವರೆಗೂ ಮಿನಿಮಮ್ ನಡೆಯುತ್ತೆ. 2 ತಿಂಗಳು. ಈಗ 2ನೇ ತಿಂಗಳು ಮಿನಿಮಮ್ ನಡೆಯುತ್ತೆ. ಯಾಕಂದರೆ ಇದು ಒಬ್ರಿಗೊಬ್ಬರು ನಂಬಿಕೆ ಹುಟ್ಟಿಲ್ಲ. ಒಂದು ಲೆವೆಲಿಂದ ನಂಬಿಕೆ ಬರೋ, ಆಯ್ತಪ್ಪ, ಓಕೆ, ವಿ ವಿಲ್ ಥಿಂಕ್ ಅಬೌಟ್ ಇಟ್, ವಿ ವಿಲ್ ಡೆಲಿಬರೇಟ್. ಈಗ ಎಲ್ಲರಿಗೂ ಲಾಸ್ ಆಗ್ತಾಯಿದೆ. ಇರಾನಿಗೆ ಹೊಡ್ತಾ ಬೀಳ್ತಾ ಇದೆ, ಅವರು ಯೂನಿವರ್ಸಿಟಿಗಳನ್ನ ಹಾಳು ಮಾಡ್ತಾಯಿದ್ದಾರೆ, ಮಕ್ಕಳು ಸ್ಕೂಲ್ ಮೇಲೆ ದಾಳಿ ಮಾಡ್ತಾಯಿದ್ದಾರೆ. ಆಮೇಲೆ ಇದು ನಾಗರಿಕರು ಎಷ್ಟು ಹೆದರ್ಕೊಂಡು ನಿದ್ದೆನೇ ಬರಲ್ಲ ಅವರಿಗೆ. ಅವರೇನು ಬಾಂಬ್ ಶೆಲ್ಟರ್ ಅದು ಇದು ಅಂತ ಕಟ್ಕೊಂಡಿದ್ರು, ಇಟ್ ಈಸ್ ಆಫ್ ನೋ ಯೂಸ್. ಐ ಆಮ್ ಟೆಲ್ಲಿಂಗ್ ಯು, ಈವನ್ ಇನ್ ಅವರ್ ಫ್ಯಾಮಿಲಿ ದೇರ್ ಲಾಟ್ ಆಫ್ ಟೆನ್ಷನ್. ಮೈ ಸನ್ ಫ್ಲೈಸ್ ಫಾರ್ ಎಮಿರೇಟ್ಸ್. ಸೊ ನಾನು ಹೇಳಿದೆ, ಇದು ಶುರು ಆದಾಗ ಅಟ್ಲೀಸ್ಟ್ ಸೆಂಡ್ ಯು ಅ ಫ್ಯಾಮಿಲಿ ಬ್ಯಾಕ್ ಟು ಇಂಡಿಯಾ, ನಮಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಇನಿಷಿಯಲಿ ಇಟ್ಸ್ ಓಕೆ ಡ್ಯಾಡ್, ಒನ್ಸ್ ಇನ್ ಸಮ್ವೇರ್ ಅಂತೇಳಿ. ಮೊನ್ನೆ ಏನಾಯಿತು, ಅವನು ಜರ್ಮನಿಯಿಂದ ಬರ್ತಿದ್ದ ಫ್ರಮ್ ಫ್ರಾಂಕ್ಫರ್ಟ್ ಟು ದುಬೈ. ಜಸ್ಟ್ ಬಿಫೋರ್ ಡಿಸೆಂಡ್, ದುಬೈ ಏರ್ಪೋರ್ಟ್ ವಾಸ್ ಕ್ಲೋಸ್ಡ್. ದೇ ಟೋಲ್ಡ್ ಹಿಮ್ ಟು ಡೈವರ್ಟ್, ಬಟ್ ಡೋಂಟ್ ಡೈವರ್ಟ್ ಟು ಎನಿ GCC ಕಂಟ್ರಿ, ಗಲ್ಫ್. ದೆನ್ ಹಿ ವೆಂಟ್ ಆಲ್ ದ ವೇ ಟು ಗ್ರೀಸ್. ಓಕೆ, ಗ್ರೀಸಿಗೆ ಡೈವರ್ಟ್ ಮಾಡಿ, ದೆನ್ ಹಿ ಸ್ಟೇಡ್ ದೇರ್ ಫಾರ್ 2 days, ಕೇಮ್ ಬ್ಯಾಕ್. ಈಗ ನೋಡಿ, ವಿ ಆರ್ ಅಫೆಕ್ಟೆಡ್ ಪಾರ್ಟಿ, ವಿ ಆರ್ ನಾಟ್ ದೇರ್ ಇನ್ ದ ವಾರ್ ಫೀಲ್ಡ್, ಬಟ್ ಸಮ್ವೇರ್ ದೇರು ಕೋಟ್ಯಾಂತರ ಜನಗಳು ಭಾರತೀಯರು ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಸೊ ನಮಗೂ ಆತಂಕ ಇದೆ, ಇದು ಎಷ್ಟು ದಿನ ನಡೆಯುತ್ತೆ, ಏನು ಕತೆ ಅಂತೇಳಿ. ಇರಾನ್ ಮುಂದಿನ ದಿನಗಳಲ್ಲಿ ಸೂಪರ್ ಪವರ್ ಆಗುತ್ತಾ ಸರ್? ಸೂಪರ್ ಪವರ್ ಆಗೋಕ್ಕೆ ಬಿಡಲ್ಲ. ಹಾಂ, ಇವರ ಹತ್ರ ಏನಿದೆ ಅಂತ ಇನ್ನೂ ಗುಟ್ಟಾಗೆ ಇಟ್ಕೊಂಡಿದ್ದಾರೆ. ಇನ್ನೂ ಎಷ್ಟು ಫೈರ್ ಪವರ್ ಇದೆ, ಇನ್ನೂ ಎಷ್ಟು ಇವರು ಸರ್ಪ್ರೈಸ್ ಕೊಡ್ಬೋದು. ಬಟ್ ಆಲ್ರೆಡಿ ದೇ ಸರ್ಪ್ರೈಸ್ಡ್ ವೆರಿ ಮಚ್. ಯಾವಾಗ ಡಿಗೋ ಗರ್ಸಿ ಅದ ಕಡೆ ಹೋಯ್ತು ಇವ್ರದ್ದು ಮಿಸೈಲು, ದೆನ್ ಎವ್ರಿಬಡಿ ಈಸ್ ನೌ. ಈಗ ಏನಾಗುತ್ತೆ ಅಂದರೆ, ಒಂದಿಷ್ಟು ಸೇನ್ ಮೀಡಿಯೇಟರ್ಸ್ ಲೈಕ್ ಮೋದಿ ಅವರೆಲ್ಲ ಬಂದರೆ, ಒಂದಿಷ್ಟು ಅವರು ಆ್ಯಕ್ಟಿವ್ ಆಗಿ ಹೇಳಿದರೆ, ನೋಡಪ್ಪ ಇದೆಲ್ಲರಿಗೂ ಲಾಸ್ ಆಗ್ತಾಯಿದೆ, ದೇರ್ ಇಸ್ ನೋ ಪಾಯಿಂಟ್ ಕಂಟಿನ್ಯೂಯಿಂಗ್, ಇಟ್ ವಿಲ್ ಟೇಕ್ ಸಮ್ ಟೈಮ್. ಈಗ ನೋಡಿ, ಇರಾನ್ ಮತ್ತು ಇರಾಕ್ ನಡುವೆ 8 ವರ್ಷ ಯುದ್ಧ. ಹೌದು, 1980 to 88. ಆಮೇಲೆ ಮಧ್ಯೆ ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ, ಇಟ್ ವಿಲ್ ಸಬ್ಸೈಡ್ ಫಾರ್ ಸಮ್ ಟೈಮ್. ಅದು ಯಾವಾಗ ಒಂಥರ ಬೂದಿ ಮುಚ್ಚಿದ ಕೆಂಡಾಗಿರುತ್ತೆ, ಮತ್ತೆ ಅಲ್ಲಿ ಒಂದೇ ಸರಿ ಬ್ಲಾಸ್ಟ್ ಆಗ. ಹಾಂ, ಒಂದು ಟ್ರಿಗರ್ ಬೇಕಷ್ಟೇ. ನೆವರ್ ಎಂಡಿಂಗ್.